ಅಗ್ರಿಗೇಟ್ ಕ್ಯಾಬ್ ಕಂಪನಿಗಳಿಂದ ನೀವು ಒಂದಷ್ಟು ಲಾಭಗಳನ್ನ ಪಡೆದ್ರಿ ಅಂತ ಹೇಳಿದ್ರಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಸೊ ಆ ಲಾಭಗಳನ್ನ ಈಗಲೂ ಪಡಿತಾ ಇದ್ದೀರಾ ನೀವು? ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೆ ಖಂಡಿತವಾಗ್ಲೂ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಮಾಡಿದ ಉದ್ದೇಶ ಏನು ಅಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ಹೊಸತನ ಇತ್ತು ಅದು. ಫಸ್ಟ್ ಆಫ್ ಆಲ್ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ, ಹ್ಯಾಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಕೆ ಮಾಡೋದಕ್ಕೆ ಅಭ್ಯಾಸ ಮಾಡ್ತಿದ್ದೆ ಆ ಅಗ್ರಿಗೇಟರ್ ಕಂಪ್ನಿಗಳು. ಅಲ್ಲಿಂದ ಆಚೆಗೆ ನೋಡಿ, ಇದು ನಂದು 32,000 ರೂಪಾಯಿ ಮೊಬೈಲು. ನಮ್ಮ ಮನೆಯಲ್ಲಿ ಅಷ್ಟು ದುಡ್ಡೊಂದು ಟಿವಿನೇ ಇಲ್ಲ, ನನ್ನ ಕೈಲಿ ಇಟ್ಕೊಂಡು ಓಡಾಡ್ತೀನಿ 32,000 ರೂಪಾಯಿ. ಏನಕ್ಕೆ ಅಂದ್ರೆ ನನ್ನ ದುಡಿಮೆಗೆ ಅದೇ ದಾರಿ. ಹಿಂದೆ ಎಲ್ಲ ನಾವು ಟ್ರಾವೆಲ್ಸ್ಗಳ ಹತ್ರ ಹೋಗಿ ಅವ್ರ ಆಫೀಸ್ ಹತ್ರಕ್ಕೆ ಹೋಗಿ ಬೆಳಿಗ್ಗೆನೆ ಹೋಗಿ ನಾವು ಗಾಡಿ ನಿಲ್ಲಿಸ್ಬೇಕಾಗಿತ್ತು ಕಾರ್ ಇದ್ದಾಗ. ಅವ್ರುಗಳು ಅವ್ರ ಗಾಡಿಗಳು 4-5 ಗಾಡಿಗಳಿದ್ರೆ ಅದನ್ನ ಕಳಿಸಿ ಅದಾದ್ಮೇಲೆ ನಮಗೆ ಬಾಡಿಗೆನ ಕೊಡ್ತಿದ್ರು. ಕೆಲವು ಸಲ ಬಾಡಿಗೆ ಸಿಕ್ತಿತ್ತು, ಇಲ್ಲಾಂದ್ರೆ ವಾಪಸ್ ಮನೆಗೆ ಹೋಗ್ತಿದ್ವಿ. ಇವಾಗ ಹಂಗಿಲ್ಲ, ನನ್ಗಿದೇ ಬಂಡವಾಳ ಆಗಿರೋದ್ರಿಂದಾಗಿ 100 ಗಾಡಿ ಇದ್ರು 1000 ಗಾಡಿ ಇದ್ರು ನಂಗೆ ಆ ಮೊಬೈಲಲ್ಲಿ ಬುಕ್ಕಿಂಗ್ ಬರುತ್ತೆ, ಒಂದು ಗ್ಯಾರಂಟಿ ಇರೋದ್ರಿಂದಾಗಿ ನಾವು ಅದನ್ನೇ ಬಳಕೆ ಮಾಡ್ಕೊಂಡು ಹೋಗ್ತೀವಿ. ಈ ಅಗ್ರಿಗೇಟರ್ ಲೈಸೆನ್ಸ್ ಅವರು ಅಂದ್ರೆ ಈ ಅಗ್ರಿಗೇಟರ್ ಕಂಪ್ನಿಗಳು ಆಗ ಬಂದಾಗ ಏನ್ ಮಾಡ್ಬಿಟ್ರು, ಮೊಬೈಲ್ನ ಒಂದು ಆಮಿಷ ಕೊಟ್ರು, ಎರಡನೇದು ಇಂಟರ್ನೆಟ್ನ ಫ್ರೀ ಕೊಟ್ರು, ಮೂರನೇದಾಗಿ ಕೇವಲ ಮೊಬೈಲ್ ಅನ್ನ ಲಾಗಿನ್ ಮಾಡಿ ಇಟ್ಕೊಂಡು 12 ಅವರ್ಸ್ ನಾನು ಇಟ್ಕೊಂಡಿದ್ರೆ, ನಿಮ್ ಡ್ಯೂಟಿನೇ ಮಾಡದೇ ಇರೋ ಪರವಾಗಿಲ್ಲ, ಬರೀ 12 ಅವರ್ಸ್ ಮೊಬೈಲ್ ಇಟ್ಕೊಂಡಿದ್ರೆ ಆ ವ್ಯಕ್ತಿಗೆ 10,000 ರೂಪಾಯಿ ಒಂದು ದಿನ ಕೊಟ್ಟಿದ್ದ. ಆ ಸಿಚುವೇಶನ್ ಏನಾಗೋಯ್ತು, ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ನನ್ನ ಫ್ರೆಂಡ್ಗೆ ಹೇಳಿದ್ರು 10,000 ರೂಪಾಯಿ ಕೊಡೋಣ ರೆಫರಲ್. ಸೊ ಇದನ್ನೆಲ್ಲ ಆಸೆ ಹುಟ್ಟಿಸಿ ಏನ್ ಮಾಡ್ಬಿಟ್ಟು ಅವನ ಬಿಸ್ನೆಸ್ ಸ್ಟ್ರಾಟಜಿನ ಆ ರೀತಿಯಾಗಿ ಬಂಡವಾಳ ಹಾಕೊಂಡು ಜನಗಳಿಗೂ ಅಭ್ಯಾಸ ಮಾಡಿಸ್ಬಿಟ್ಟ, ಡ್ರೈವರ್ಗೂ ಅಡಿಕ್ಟ್ ಮಾಡ್ಬಿಟ್ಟ. ಈಗ ನಾವು ಅದನ್ನ ಬಿಟ್ಟು ಆಚೆ ಬರೋಕ್ ಆಗ್ತಾ ಇಲ್ಲ ನಮ್ಗೆ. ಸೊ ಅದಕ್ಕೆ ಈಗ ಏನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ, ಈಗ ನಮ್ಮ ಜಿಟ್ಟು ಜನರೆಲ್ಲ ಅವ್ನು ಇಟ್ಕೊಂಡಿದ್ದಾನೆ. ಈಗ ಬಿಗ್ಗೆಗೆ ಬಿಟ್ರೆ ಕೆಳಗೆ ಬಿಡ್ಬಿಡ್ತೀನಿ ನಾನು ಈಗ ಅದನ್ನ ಇವನು ನಂಬ್ಕೊಂಡು ಗಾಡಿ ಮಾಡ್ಬಿಟ್ಟಿದ್ದೀನಿ 8 ಲಕ್ಷ. ನಾನು ದುಡಿಲಿಲ್ಲ ಅಂತಂದ್ರೆ ನನಗೆ ನನ್ನ ಸಂಸಾರ ನಡೆಸಕ್ಕಾಗಲ್ಲ. ನಾನು ಕಲ್ತಿರೋ ವಿದ್ಯೆ ಇದು, ಅಷ್ಟು ವರ್ಷದಿಂದ ಓಡಿಸ್ಕೊಂಡ್ ಬಂದಿದ್ದೀನಿ. ಇದು ಬಿಟ್ರೆ ನನಗೆ ವಿಧಿ ಇಲ್ಲ, ಬೇರೆ ನನಗೆ ಆಪ್ಷನ್ನೂ ಇಲ್ಲ. ಉದಾಹರಣೆಗೆ ಆಟೋ ಡ್ರೈವರ್ಗಳಿಗೆ ಸರ್ಕಾರದಿಂದನೇ ಮೀಟರ್ನ ಕೊಟ್ಟಿದ್ದಾರೆ. ಈ ಅಗ್ರಿಗೇಟರ್ ಕಂಪ್ನಿಗಳಲ್ಲೂ ಅವ್ರು ಅಟ್ಯಾಚ್ ಆಗಿದ್ದಾರೆ. ಇವರು ಆ ಅಗ್ರಿಗೇಟರ್ ಲೈಸೆನ್ಸ್ ಆ ಕಂಪ್ನಿ ಇವತ್ತೇ ಮುಚ್ಚೋದ್ರು ಕೂಡ ಅವ್ರು ದುಡಿಯೋದಕ್ಕೆ ಕೆಪಾಸಿಟಿ ಇದೆ, ಅಥವಾ ಅವ್ನು ಬ್ಲಾಕ್ ಮಾಡಿದ್ರು ದುಡಿಯೋ ಕೆಪಾಸಿಟಿ ಇದೆ. ಯಾಕೆಂದ್ರೆ ಸರ್ಕಾರನೇ ಅವ್ರಿಗೆ ನಿಗದಿ ಮಾಡಿಕೊಟ್ಟಿದೆ ಮೀಟರ್ ಹಾಕೊಂಡು ಗಾಡಿ ಓಡಿಸ್ಬೋದು ಅಂತ. ಜನಕ್ಕೂ ಕೂಡ ಆಲ್ರೆಡಿ ಅರಿವಿದೆ. ಒಂದು ಆಟೋ ಬರ್ತಾ ಇದ್ರೆ ಅದ್ರದ್ದು ಕಲರ್ ಗ್ರೀನ್ ಕಲರು ಅಥವಾ ಬ್ಲಾಕ್ ಕಲರು, ಟಾಪು ಯೆಲ್ಲೋ ಕಲರ್ ಇರುತ್ತೆ ಅಥವಾ ಬ್ಲಾಕ್ ಕಲರ್ ಇರುತ್ತೆ. ಇದು ಆಟೋ ರಿಕ್ಷಾ ಅಂತ ಜನಕ್ಕೂ ಗೊತ್ತಿದೆ. ಬಾಡಿಗೆ ಬಂದ್ರೆ ಹೌದು, ನಾನು ಅಡ್ಡ ಹಾಕಿದ್ರೆ ಅವ್ರು ಗಾಡಿ ಬಂದು ನಿಲ್ಲಿಸ್ತಾರೆ, ನನ್ನ ಹೇಳಿದ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ, ಇದು ಬಾಡಿಗೆಗೆ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಕ್ಷಣದವರೆಗೂ ಇವತ್ತಿನ 2024ವರೆಗೂ ಸರ್ಕಾರ ಯಾವತ್ತೂ ಕೂಡ ಟ್ಯಾಕ್ಸಿಗಳಿಗೆ ಮೀಟರ್ ಟ್ಯಾಕ್ಸಿ ಅಂತ ಯಾವ ವ್ಯವಸ್ಥೆನೂ ಮಾಡಿಲ್ಲ. ಅದರಿಂದಾಗಿ ನಾವು ಭಯದಲ್ಲಿ ನನ್ನ ಜೀವನನ ನಡೆಸಕ್ಕಾಗ್ತಿಲ್ಲ ಅನ್ನೋ ಭಯಕ್ಕೆ ನಾವು ಅವ್ರ ಮುಂದೆ ಯಾವುದೇ ಹೆಚ್ಚಿಗೆ ಮಾತಾಡದಂತೆ ಮಂಡಿ ಊರಿ ಒಂಥರ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಗುಲಾಮ್ರ ತರ ಕೆಲಸ ಮಾಡ್ತಾ ಇದೀವಿ. ವಿಧಿನೇ ಇಲ್ಲ ನಮ್ಗೆ. ಅವನು 16 ರೂಪಾಯಿನಾದ್ರು ಕಿಲೋಮೀಟರ್ ಕೊಡ್ಲಿ, 10 ರೂಪಾಯಿನಾದ್ರು ಕಿಲೋಮೀಟರ್ ಕೊಡ್ಲಿ, ವಿಧಿ ಇಲ್ಲದಂತೆ ಗಾಡಿ ಓಡಿಸ್ತಾ ಇದೀವಿ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಗಾಡಿ ಎಲ್ಲ ತೊಳೆದಾದ್ಮೇಲೆ ಮೊದಲು ಮೊಬೈಲ್ಗೆ ಕೈ ಹಾಕೋದು ನಾವು. ಅದ್ರಲ್ಲಿ ನಾವೇನು ಎಷ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದೀವೋ, ಯಾವ್ದು ಡ್ರೈವರ್ ಅಪ್ಲಿಕೇಶನ್ ಇದೆಯೋ ಅದೆಲ್ಲಾನು ಆನ್ ಮಾಡ್ತೀವಿ. ಯಾಕಂದ್ರೆ ಅದೇ ನನ್ಗೆ ಅನ್ನ ಕೊಡೋದು. ಅವನ ಹತ್ರ ನಾನು ಗಲಾಟೆನೂ ಮಾಡ್ಕೊಳಕ್ ಹೋಗಲ್ಲ, ಅಥವಾ ನಾನು ನೇರವಾಗಿ ಪ್ರಶ್ನೆ ಮಾಡಿದ್ರು ಅಥವಾ ಒಳ್ಳೆ ತರದಲ್ಲಾದ್ರೂ ಕೇಳಿ ಕೆಟ್ಟ ತರದಲ್ಲಾದ್ರೂ ಕೇಳಿ ನಮ್ಮ ಮಾತನ್ನ ಅವ್ರು ಕೇಳಲ್ಲ. ನೋಡಪ್ಪ, ನೀವು ಕೊಡ್ತಾ ಇರೋ ರೇಟು ನನಗೆ ವರ್ಕೌಟ್ ಆಗ್ತಾ ಇಲ್ಲ, ನನ್ನ ಮನೆ ಹಾಳಾಗ್ತಾ ಇದೆ, ದಯವಿಟ್ಟು ನಮಗೆ ಸರ್ಕಾರ ನಿಗದಿ ಮಾಡಿರೋ ರೇಟನ್ನ ಕೊಡು ಅಂತ ಕೇಳಿದ್ರು ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು ನಮಗೆ ಆ ವ್ಯವಸ್ಥೆ ಯಾರೂ ಮಾಡ್ಕೊಡ್ತಾ ಇಲ್ಲ. ಸೊ ಹಂಗಾಗಿ ಅವನು ಅವತ್ತು ಅಭ್ಯಾಸ ಮಾಡಿಸ್ತಾ ಈಗ ಅದೇ ವೀಕ್ನೆಸ್ ಆಗಿರೋದು. ನಮ್ಮನ್ನ ಬಿಟ್ರೆ ಇವ್ರಿಗೆ ಗತಿ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಅದನ್ನೇನೂ ಕೊಡದಂತೆ ಜನಗಳ ಹತ್ರನೂ ದುಡ್ಡು ಜಾಸ್ತಿ ಕಿತ್ಕೊಂತಾನೆ, ನಮಗೂ ಕಡಿಮೆ ಕೊಡ್ತಾನೆ. ಸೊ ಇದರಿಂದ ನಾವು ಬೇಸತ್ ಪಡಿದೀವಿ ಮೇಡಮ್. ಇದಕ್ಕೆ ಏನಾದ್ರೂ ಪರಿಹಾರ ಸಿಗುತ್ತಾ ಅನ್ನೋದು ಕೂಡ ನಾನು ಕಾಯ್ತಾ ಇದ್ದೀನಿ ಮೇಡಮ್.